ಹರಿ ಓಂ. ಎಲ್ಲರೂ ಹೆಂಗಿದ್ದಿ? ನಾನಿವತ್ತು ನನ್ನ ಚಿಕ್ಕಮ್ಮ ಸವಿತಾ ಭಟ್ ಅವ್ರ ಮನೆಗೆ ಹೋಗ್ತಾ ಇದ್ದಿ. ಅಲ್ಲಿ ಹೋಗೋದೇ ತುಂಬ ವರ್ಷಗಳೇ ಆಯ್ತು ನನಗೆ. ಹಾಗಾಗಿ ರಾಶಿ ಬಾಬಾ ಹೇಳಿ ಕರಿತಾ ಇತ್ತು. ಹಾಗಾಗಿ ಹೋಪನ ಹೇಳಿ ಹೊರಟಿದ್ದಿ. ನಾನು ಅಲ್ಲಿ ಎಂಥದೇ ಪರ್ಟಿಕ್ಯುಲರಾಗಿ ವೀಡಿಯೋ ಮಾಡಿದ್ನಿಲ್ಲೇ, ಆದರೆ ಅದ್ರ ಗಾರ್ಡನ್ ವೀಡಿಯೋ ಮಾಡ್ಕೆ ಬಂಜಿ. ಅದಕ್ಕೆ ಮೊದಲಿಂದನೂ ಹೂವಿನ ಗಿಡ ಮಾಡೋದು, ಕಡೆಗೆ ಹಾಡು ಹೇಳೋದು ಎಲ್ಲ ರಾಶಿನೇ ಪ್ರೀತಿ. ಈಗಾಗಲೇ ಅದು ಹೇಳಿದ ಹಾಡು ನನ್ನ ಯೂಟ್ಯೂಬ್ ಚಾನಲಲ್ಲಿ ಆಲ್ರೆಡಿ ಹಾಕಿದ್ದಿ, ಸವಿತಾ ಭಟ್ ಗಾಯನ ಸವಿತಾ ಭಟ್ ಹೇಳಿ. ನಿಂಗಕ್ಕೆ ಇಂಟ್ರೆಸ್ಟ್ ಇದ್ದರೆ ಹೋಗಿ ಕೇಳಿ. ರಾಶಿನೇ ಚಲೋ ಹಾಡ್ತು. ಹಳೆ ಕಾಲದ ಹಾಡು, ಈಗಿನ ಕಾಲದ್ದೆಲ್ಲ ಅಲ್ಲ. ಭಕ್ತಿಗೀತೆ ರಾಶಿನೇ ಹೇಳೋದು, ಅದು ಭಕ್ತಿಗೀತೆ. ಗಣಪತಿ ಮೇಲಿಂದು, ದುರ್ಗಿ ಮೇಲಿಂದು, ಕಡೆ ಮದುವೆ ಹಾಡಂತೂ ರಾಶಿನೇ ಹೇಳಿದ್ದು. ನೋಡಿ, ಮನೆಗೆ ಹೋಗೋ ತನಕ ನಂಗೆ ಸ್ವಾಗತ ಮಾಡಿದ್ದೆ ಆದೋಳಿ. ಎಷ್ಟು ಚಂದಿದ್ದು ಬೇಕು ಹೇಳಿ. ಅವ್ರ ಮನೆ ಬೇಕಲ್ಲ, ಪಕ್ಕದ ಮನೆದಾಗಿತ್ತಾಡ. ಆದರೆ ದಿನಾನು ಅವ್ರ ಮನೆಗೆ ಬಂದು ಈ ರೀತಿಯ ಪೆಡಿಗ್ರಿ ತಿನ್ಕೊಂಡು ಹೋಗ್ತಾಡ. ನೋಡಿ, ನಾ ಅದನ್ನೆಲ್ಲ ವೀಡಿಯೋ ಮಾಡ್ತಾ ಇದ್ದಿ. ಎಷ್ಟು ಚಂದ ಬೆಳ್ಳಗಿದ್ದು ಹೇಳಿ. ರಾಶಿನೇ ಫ್ರೆಂಡ್ಲಿ ಇದ್ದು ಬೇಕು. ಯಾರು ನೋಡ್ರೂ ಹೆದರ್ತಿಲ್ಲ, ಪ್ರೀತಿ ಮಾಡಲ್ ಬತ್ತು. ಅದನ್ನು ನಂಗೆ ಬೇಕಂಡ್ರೆ ಹೆದರಿಕೆ. ನಾ ಫುಲ್ ಹೆದ್ರುಬಿಟ್ಟು ಅದು ಬೊಪ್ಪ ತನಕವ. ಆದರೆ ಕ್ಯೂಟ್ ಇದ್ದು ಹೇಳಿ ದೂರಿಂದ ವೀಡಿಯೋ ಮಾಡ್ತಾ ಇದ್ದಿದ್ದಿ. ಯಾರ್ಯಾರಿಗೆ ಬೇಕಿಷ್ಟ ಹೇಳಿ ಕಮೆಂಟ್ ಮಾಡಿ. ನೋಡಿ, ಈ ರೀತಿಯ ಗಾರ್ಡನ್ ಮಾಡೋದ್ರಿಂದವ ನಮಗೆ ಒಂದು ರೀತಿ ಮನಸ್ಸಿಗೆ ನೆಮ್ಮದಿನೂ ಸಿಕ್ತು. ಕಡೆಗೆ ಅದನ್ನು ದಿನ ಅದ್ರ ಆರೈಕೆ, ಅದ್ರ ಪೋಷಣೆ ಎಲ್ಲ ಮಾಡ್ಕೊತಾ ಇಪ್ಪದ್ರಿಂದ ನಮ್ಮ ಮನಸ್ಸಲ್ಲಿ ಅಂಥದ್ದೇ ನೋವಿದ್ರೂ ಕಡಿಮೆ ಆಗ್ತು. ಈಗ ನನ್ನ ಚಿಕ್ಕಮ್ಮನ ಗಾರ್ಡನಲ್ಲಿ ಯಾವ್ಯಾವ ರೀತಿ ಹೂವಿದ್ದು, ಅದು ಎಂತೆಂಥ ಮಾಡಿದ್ದು ತೋರಿಸ್ತೀನಿ. ನೋಡಿ, ನಾನು ವೀಡಿಯೋ ಮಾಡ್ತಾ ಇಪ್ಪ ತನಕ ಚಿಕ್ಕಮ್ಮನೇ ತಾನೇ ತೋರಿಸ್ತಿ ಅದೇದಿದ್ದು ಹೇಳ್ಕೆತ್ ಬಂತು. ರಾಶಿನೇ ಹೂವಿನ ಗಿಡ ಮಾಡಿದ್ದು. ನಾನು ಹೂವು ಆಗಿದ್ದಷ್ಟೇ ನಿಂಗಕ್ಕೆ ತೋರಿಸ್ತಾ ಇದ್ದೆ. ಅದ್ರಕ್ಕಿಂತನೂ ಜಾಸ್ತಿ ಇದ್ದು ಅದ್ರ ಹತ್ರ ಬೇರೆ ವೆರೈಟಿ. ಆದರೆ ಯಾವುದು ಹೂವಾಗಿತ್ತಿಲ್ಲ. ಹೂವಾಗದೆ ಸುಮ್ಮನೆ ಗಿಡ ಮಾಡಿ ತೋರಿಸ ನಿಂಗೆ ಗೊತ್ತಾಗ್ತಿಲ್ಲ. ಕೆಲವೊಂದು ನನಗೂ ಗೊತ್ತಾಗಿಲ್ಲ ಯಾವುದೇ ಹೇಳ್ಕೊಂಡು. ಅದು ಹೇಳಿದ್ದಕ್ಕೆಲ್ಲ ಗೊತ್ತಾಯ್ತು. ಹಾಗಾಗಿ ನಂಗೆ ಗೊತ್ತಾದಷ್ಟು ಅಲ್ಲಿ ಹೂವಾಗಿದ್ದಷ್ಟೇ ನಾ ಮಾಡ್ಕೆ ಬಂಜಿ. ಎಲ್ಲದನ್ನು ವೀಡಿಯೋ ಮಾಡ್ಕೆ ಅದು ಕುತ್ಕೊಂಡಿಲ್ಲ. ಎಂತಕ್ಕೆ ಅಂದರೆ ನಿಂಗಕ್ಕೂ ಗಿಡ ಅಷ್ಟೇ ತೋರಿಸ್ರಿ ಅಂತ ಗೊತ್ತಾಗ್ತು. ಇದ್ರಲ್ಲಿ ಕೆಂಪು ಕಲರ್ ಹೂ ಹಾಕ್ತಾಡ, ಇದ್ರಲ್ಲಿ ಬಿಳಿ ಕಲರ್ ಹೂ ಹಾಕ್ತಾಡ ಹೇಳೆಲ್ಲ ಹೇಳ್ರೆ ನಿಂಗಕ್ಕೆ ಹ್ಯಾಂಗೆ ಐಡಿಯಾ ಸಿಕ್ತು. ಹೂ ಆದ್ರಷ್ಟೇ ಅಲ್ದ ಗೊತ್ತಪ್ಪದು. ಇದೊಂದು ರಾಶಿನೇ ಚಲೋ ಕಾಣ್ತು. ಚಿಕ್ಕಮ್ಮನ ಹತ್ರ ನಂಗೂ ಬೇಕೇ ಹೇಳಿಟ್ಟಿಗೆ ಬಂಜಿ. ಇದಕ್ಕೆ ನಾನೇ ಹೆಸರಿಟ್ಟಿದ್ದಿ. ಪರ್ಟಿಕ್ಯುಲರಾಗಿ ಹೆಸರಿಲ್ಲ, ಮಲ್ಲಿಗೆ ಹೇಳಿ ಕರಿತ್ವಡ. ಆದರೆ ನಾ ಇದಕ್ಕೆ ಜೇನು ತುಪ್ಪದ ಮಲ್ಲಿಗೆ ಹೇಳಿ ನಾನೇ ಒಂದು ನಾಮಕರಣ ಮಾಡಿಟ್ಟಿಗೆ ಬಂಜಿ. ಎಂತಕ್ಕೆ ಅಂದರೆ ಇದ್ರ ಹತ್ರ ಹೋದರೆ ಜೇನು ತುಪ್ಪದ ಪರಿಮಳ ಬತ್ತು. ಈಗ ನಮಗೆ ನಾರ್ಮಲಿಯ ಮಲ್ಲಿಗೆ ಹೂ ಹೊದ್ಕೊಳ್ಳೆ ಎಷ್ಟು ಹೇಳಿ ಪರಿಮಳ ಬತ್ತ, ಅದೇ ವಿರುದ್ಧ ಸೇಮು ಜೇನುತುಪ್ಪನೇ ಅಲ್ಲೆಲ್ಲೋ ಇಟ್ಟಿದ್ವನ ಹೇಳೋನಿಸ್ತು. ಅಷ್ಟು ಪರಿಮಳ ಬತ್ತು. ಮತ್ತು ಮನೆ ಒಳಗೆ ತನಕನೂ ಫುಲ್ ಗಮ್ಗೆಡಿತು. ನೋಡಿ ಎಷ್ಟು ಚಂದಿದ್ದು ಹೂವು ಹೇಳಿ. ಫುಲ್ ಬಳ್ಳಿ ಅದು ಹಬ್ಬತ್ತು ಚಂದವ. 4-5 ತಿಂಗಳ ತಡ ಇದೇ ರೀತಿನೇ ಹೂ ಬಿಟ್ಕೊತಿದ್ದಡ. ಒಂದು ದಿನನೂ ಹೂವಿಲ್ಲೇ ಹೇಳ ಆದಂಗೆ ಇಲ್ಲೇ ರಾಶಿನೇ ಹೂ ಬಿಡ್ತು. ಪರಿಮಳ ಅಂತೂ ರಾಶಿ ಚೊಲಾಗ್ತು. ಅದರಲ್ಲೂ ಜೇನುತುಪ್ಪ ಇಷ್ಟಪಡೋಕೆ ಅದ್ರ ಪರಿಮಳ ಸ್ಮೆಲ್ ತಗೊಳ್ಳೋ ಅಂದರೆ ಎಷ್ಟು ಇಷ್ಟ ಆಗ್ತು ಅಲ್ದ. ನಾ ಅಂತೂ ಚಿಕ್ಕಮ್ಮ ಈ ಗಿಡ ನಂಗೆ ಬೇಕೇ ಹೇಳಿಟ್ಟಿಗೆ ಬಂಜಿ. ನೋಡಿ ಎಷ್ಟು ಹೂವು ಜೋಳಿ. ಆ ಹೂವು ನೋಡಿ ಎಷ್ಟು ಚಂದಿದ್ದೋಳಿ. ಅದ್ರ ಒಳಗಿನ ಕುಸುಮ, ಕಡೆಗೆ ಅದ್ರ ಶೇಪು ಎಲ್ಲ ನೋಡಿ ಎಷ್ಟು ಚಲೋ ಕಾಣ್ತೋಳಿ. ಅದು ಅಲ್ಲೇ ಒಂದು ಕಂಬಕ್ಕೆ ಹಬ್ಸಿಟ್ಟಿತ್ತು. ನಾನು ಅದನ್ನು ವೀಡಿಯೋ ಮಾಡ್ಕೊತಿದ್ದಿದ್ದಿ. ಇದು ಅಂತ ರಿಯಲ್ಲಾಗಿ ಹೆಸರು ಹೇಳ್ತಾ ಗೊತ್ತಿಲ್ಲ. ಕೆಲವೊಂದೆಲ್ಲ ನಾವೇ ಹೆಸರು ಇಟ್ಕೊಂಡು ಆಗ್ತು. ನಂಗೆ ಇದಕ್ಕೆ ನೆಲ್ತಾವ್ರೆಲ್ಲಿ ಹೇಳ್ಚೆ. ನೋಡಿ ಪಿಂಕ್ ಕಲರು ಎಷ್ಟು ಚಂದಿದ್ದು ಹೇಳಿ. ಇದೆಲ್ಲ ಗಾರ್ಡನ್ ಗಿಡ, ಗಾರ್ಡನಲ್ಲಿ ಹಾಕೋಂಥ ಗಿಡ. ಅದು ರಾಶಿನೇ ಮಾಡಿದ್ದು ಗಾರ್ಡನ್ ಗಿಡ ಅಲ್ಲವ. ನಾ ಎಲ್ಲದನ್ನು ಹೂವಾಗಿದ್ದಷ್ಟೇ ವೀಡಿಯೋ ಮಾಡ್ಕೆ ತೋಜಿ. ಎಂತಕ್ಕೆ ಅಂದರೆ ನಾ ಈಗ ಆಲ್ರೆಡಿ ಹೇಳ್ದೆ ಅಲ್ದ, ಮೊದಲೇ ಹೂವಾಗದ್ದೇ ಗಿಡ ಒಂದೇ ವೀಡಿಯೋ ಮಾಡ್ರೆ ನಿಂಗೆ ಗೊತ್ತಾಗ್ತಿಲ್ಲ ಹೇಳಿ. ರಾಶಿ ಅಂದ್ರೆ ರಾಶಿನೇ ಗಿಡ ಮಾಡಿದ್ದು. ಎಷ್ಟು ಮಾಡಿದ್ದು ಹೇಳಿ ಲೆಕ್ಕ ಮಾಡಲು ಸಾಧ್ಯ ಇಲ್ಲ. ಅದಕ್ಕೆ ಹೂವಿನ ಗಿಡದ ಮೇಲೆ ರಾಶಿನೇ ಇಂಟ್ರೆಸ್ಟು. ಹಾಗಾಗಿ ಪ್ರತಿಯೊಂದು ಸಣ್ಣ ಗಿಡದಿಂದನೂ ಆ ರಾಶಿನೇ ಯಾವಾಗತಿ ಮಾಡ್ಕೊಂಡು ರಾಶಿನೇ ಗಿಡಗಳನ್ನೆಲ್ಲ ಮಾಡಿದ್ದೋದು. ಅದಕ್ಕೂ ಗೊತ್ತಿಲ್ಲಡ ಯಾವುದಕ್ಕೆ ಎಂತೆಂಥ ಹೆಸರು ಹೇಳ್ತಾ ಹೇಳಿ. ಆದರೆ ಅದಕ್ಕೆ ಚಂದ ಕಂಡಿದ್ದು, ಅದಕ್ಕೆ ಇಷ್ಟ ಆಗಿದ್ದೆಲ್ಲ ಅದು ಮಾಡಿದ್ದು. ನೋಡಿ ನಿಂಗಕ್ಕೆ ಪ್ರತಿಯೊಂದು ತೋರಿಸ್ತಾ ಇದ್ದಿ. ನಿಂಗೆ ಈ ವಿಡಿಯೋ ನೋಡೋದಕ್ಕಿಂತ ಮೊದಲು ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಇದು ನೋಡಿ ಕೇತಕ್ಕಿ ಹೂವು. ನಾನು ಕೆಂಪು ಬಣ್ಣದ ಒಂದು ನೋಡಿದ್ದಿದ್ದು,
ಕಡೆಗೆ ಹಳದಿ ಬಣ್ಣ ನೋಡಿದ್ದಿ, ಈ ಬಣ್ಣದ್ದೆಲ್ಲ ನೋಡಿದ್ನಿಲ್ಲೇ. ಇದು ಒಂದು ರೀತಿಯ ಮಲ್ಲಿಗೆ ಥರನೇ ಕಾಣಿಸ್ತು. ಇದು ಒಂದು ಜಾತಿ ಹೂವು, ಎಲ್ಲರ ಮನೇಲೂ ಇದು ಕಾಮನ್ ಆಗಿರ್ಗು. ಆದರೆ ನಾನು ತೋರಿಸಿದ ಆ ಜೇನುತುಪ್ಪದ ಮಲ್ಲಿಗೆ ಮಾತ್ರವ ರಾಶಿನೇ ರೇರು ಅನಿಸಿತ್ತು. ನಾ ಇಲ್ಲಿವರೆಗೂ ನೋಡಿದ್ದೇ ಇಲ್ಲೇ ನೋಡಿ. ಇದು ಬೆಳ್ಳಟ್ಟೆ ಗಿಡ, ಆದರೆ ಇದರಲ್ಲಿ ವಿಶೇಷ ಅಂತಂದರೆ ಇದು ನಿಂಗಕ್ಕೆ ಸರಿಯಾಗಿ ಕಾಣಿಸ್ತಾ ಇದ್ದಿ ಸುಳ್ಳು. ಬೆಳ್ಳಟ್ಟೆ ಎಲೆ ನಾ ಬಿಳಿ ಕಲರ್ ನೋಡಿದ್ದಿ, ಇದು ನೋಡಿ ಲಿಂಬು ಕಲರು ಎಷ್ಟು ಚಂದ ಕಾಣಿಸ್ತೋಳಿ. ಈ ಥರದ್ದು ನಾನು ನೋಡಿದ್ನೇ ಎಲೆ, ನಿಂಗೆ ಯಾರು ನೋಡಿದಿದ್ರೆ ಕಮೆಂಟ್ ಮಾಡಿ. ಇದ್ರ ಎಲೆ ಕೂಡ ಲಿಂಬು ಕಲರ್ ಇದ್ದು, ಆದರೆ ನನ್ನ ಮೊಬೈಲಲ್ಲಿ ಅದು ಸ್ವಲ್ಪ ಬೆಳೆ ಕಲರೇ ಬಂಜು, ಆದರೆ ಅದು ರಿಯಲ್ ಆಗಿದ್ದಿದ್ದು ಲಿಂಬು ಕಲರೇ. ಇದೆಲ್ಲ ಶೋ ಗಿಡ, ಎಲ್ಲದೂ ವಿಡಿಯೋ ಮಾಡ್ಕೊತ ಹೋಜಿ ನಾನು. ರಾಶಿನೇ ಚಂದ ಚಂದ ಹೂವಾಗಿತ್ತು. ಅದು ಈ ಮಳೆಗಾಲದಲ್ಲಿ ರಾಶಿ ಮಳೆ ಹೊಯ್ದಿದ್ರಿಂದವ ಕೆಲವೊಂದು ಗಿಡ ಅಲ್ಲವ ಕೊಳತೋದಂಗೂ ಆಗಿ ಸತ್ತು ಹೋಜಡ. ಹಂಗೆ ಕೆಲವೊಂದಿಷ್ಟು ಹೂವು ಅಜಿಲ್ಲ. ಅದು ನಾ ಹೋಗಿದ್ದ ಟೈಮು ಸರಿ ಇತ್ತಿಲ್ಲ ಅಂತದನ ಎಲ್ಲದೂ ಹೂವಾಗಿತ್ತಿಲ್ಲ ನೋಡಿ. ಇದೆಷ್ಟು ಚಲೋ ಇದ್ದೋಳಿ, ಒಂದು ರೀತಿಯ ಎಲೆ, ಅದಕ್ಕೆ ಸುತ್ತಲೂ ಒಂಥರ ಕುಸುಮದ ಥರ ಬಂಜು, ಒಂಥರ ರಾಶಿನೇ ಚಲೋ ಕಾಣ್ತಿತ್ತು. ವೀಡಿಯೋದಲ್ಲಿ ನಿಂಗಕ್ಕೆ ಹೆಂಗೆ ಕಾಣ್ತಾ ಇದ್ದು ಗೊತ್ತಿಲ್ಲ, ರಿಯಲ್ ಆಗಿ ರಾಶಿನೇ ಚಲೋ ಕಾಣ್ತಿತ್ತು. ಮನೆ ಎದುರಿಗೆ ಶೋ ಗಿಡದ ಥರ ಎಲ್ಲ ಇಟ್ಕೊಂಬಲ್ಲಿ ರಾಶಿನೇ ಚಲೋ ಇದ್ದು. ಅದನ್ನು ಒಂದಿಷ್ಟೆಲ್ಲ ನಾ ವೀಡಿಯೋ ಮಾಡ್ದು ನೋಡಿ. ಒಂಥರ ಎಷ್ಟು ಚಂದ ಕಾಣ್ತೋಳಿ. ಈ ಥರ ಈ ಸೊಣೆ ಗಿಡ ಹೇಳ್ತಾ ಹೈಬ್ರಿಡ್ ಅಕ್ಕು. ಇದು ಆ ರಾಶಿ ಕಲರ್ ಇತ್ತು. ನಾ ಹಿಂದಿನ ಸತಿ ಹೋದಾಗ ಸಿಕ್ಕಾಪಟ್ಟೆ ಹೂವಾಗಿತ್ತು, ಸಿಕ್ಕಾಪಟ್ಟೆ ಒಂದು 8-10 ಕಲರೇ ಇತ್ತು. ಆದರೆ ಈ ಸತಿ ಮಳೆಲೆಲ್ಲ ಫುಲ್ ಕೊಳ್ತೋತಡ, ಆದರೂ ಸುಮಾರಷ್ಟು ಇತ್ತು, ಆದ್ರೂ ಹೂವಾಗಿತ್ತಿಲ್ಲ ಎಲ್ಲದೂ. ನಾನು ಆದಷ್ಟು ಮಾಡಿಕೆ ಬಂಜಿ. ಇದೊಂದು ರೀತಿ ಶೋ ಗಿಡ, ಮೊಗ್ಗಿದ್ದು ಇನ್ನೂ ಸರಿ ಹೂವಾಗಿಲ್ಲ. ಇದು ಕೂಡ ನಂಗೆ ರಾಶಿನೇ ಡಿಫ್ರೆನ್ಸ್ ಅನ್ನಿಸ್ತು, ಎಲ್ಲೂ ನೋಡಿದ್ದಿಲ್ಲ ನಾನು ಈ ಥರ ಗಿಡನ. ರಾಶಿನೇ ಚಂದಿದ್ದು ನೋಡಿ, ಎಷ್ಟು ಚಲೋ ಗೊಂಚಲಾಗಿ ಬಿಟ್ಟಿದ್ದು. ಅದ್ರ ಎಲೆನೂ ಒಂಥರ ಆಗ್ಲಕ್ಕಾಗಿದ್ದು. ಇದಕ್ಕೆ ಎಂಥ ಹೂವು ಹೇಳ್ತಾನೆ ತುಂಬ ಬದಿಗೆ ನೋಡಿದ್ದೆ, ಅದು ನಂಗೆ ಇದ್ರ ಹೆಸರು ಗೊತ್ತಿಲ್ಲ. ಇದೊಂದು 3-4 ಕಲರ್ ಇದ್ದು ಚಿಕ್ಕಮ್ಮನ ಹತ್ರ. ಕಡೆಗೆ ಇದು ನೋಡಿ ದಾಸಾಳ ಹಾಗೆ ಕಾಣ್ತು, ಆದರೆ ಇದಕ್ಕೆ ಬೆಂಡೆ ದಾಸವಾಳ ಕರೀತಾ. ಎಂತಕ್ಕೆ ಅಂದರೆ ಇದ್ರ ಗಿಡದ ಶೇಪ್ ಎಲ್ಲ ನೋಡಲ್ಲೇ ಸೇಮು ಬೆಂಡೆ ಗಿಡದ ಹಾಗೆ ಇರ್ತು ನೋಡಿ. ಆ ಎಲೆ ಎಲ್ಲ ತೋರಿಸ್ತಾ ಇದ್ದಿ, ಹುಳ ಎಲ್ಲ ತಿಂದಿದ್ದ. ಆದರೂ ಇದರಲ್ಲಿ ರಾಶಿನೇ ವೆರೈಟಿ ಇರ್ತು, 3-4 ಕಲರ್ ಇರ್ತು ನೋಡಿ. ಇದೆಲ್ಲ ಒಂದು ರೀತಿಯ ಶೋ ಗಿಡನೇ. ಇದನ್ನು ಆಲ್ರೆಡಿ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಮೊದಲೇ ಹಾಕಿದ್ದಿದ್ದೆ. ಇದರಲ್ಲೂ 2-3 ಕಲರ್ ಇರ್ತು, ರಾಶಿನೇ ಚಲೋ ಕಾಣ್ತು ನೋಡಿ. ಎಷ್ಟೊಂದು ಗಿಡ ಇದ್ದೋಳಿ. ಇದು ನೋಡಿ ಅಂತರ್ಗಂಗೆ ಹೇಳಿ, ಎಷ್ಟು ದೊಡ್ಡ ದೊಡ್ಡ ಅಜ್ಜು ಹೇಳಿ, ನೀರಲ್ಲಿ ಹಾಕಿಡೋ ಅಂಥ ಹೂವು ನೋಡ್ರಿ. ಒಂಥರ ಗುಲಾಬಿ ಹೂ ಕಾಣಂಗೆ ಕಾಣ್ತು. ಇದು ಐಸ್ ಕ್ರೀಮ್ ಫ್ಲವರೋಳು ಹೇಳ್ತಾ, ಯಾರ್ಯಾರ ಬದಿಗೆ ಅಂತಂತ ಹೇಳ್ತಾ ಗೊತ್ತಿಲ್ಲ. ಒಂದೊಂದು ಬದಿಗೆ ಒಂದೊಂದು ಹೆಸರು ಇಟ್ಕತ್ತ, ಅವಕ್ಕೆ ನೆನಪಿಪ್ಪ ಅಂಥದ್ದು, ಅವಕ್ಕೆ ಇಷ್ಟ ಅಪ್ಪ ಅಂಥದ್ದು. ನಾವು ಅದನ್ನೇ ಕರೆದ್ರತ್ತು, ಅದೇ ರೂಢಿ ಆಗ್ತವೆ ಎಲ್ಲರಿಗೂ ನೋಡಿ. ಎಷ್ಟು ಚಂದ ಇದ್ದು ಹೇಳಿ. ನಿಂಗಕ್ಕೆ ನಾ ಹಾಕಿದ್ರಲ್ಲಿ ಯಾವ ಹೂವು ಇಷ್ಟ ಆಯ್ತು, ಯಾವ ಗಿಡ ಬೇಕು ಕಾಣ್ತಾ ಇದ್ದು ಹೇಳಿ ಕಮೆಂಟ್ ಮಾಡಿ ನೋಡಿ. ಇದೆಲ್ಲ ಫುಲ್ ಶೋ ಗಿಡ. ನಾನು ಆಲ್ರೆಡಿ ಮತ್ತೆ ಹೇಳ್ತಾ ಇದ್ದಿ, ಎಲ್ಲದೂ ಮಾಡಿದ್ನಿಲ್ಲ ನಾನು. ಎಂತಕ್ಕೆಂದರೆ ಯಾವುದು ಹೂವಾಗಿತ್ತಿಲ್ಲ, ಸುಮಾರಷ್ಟಲ್ಲವ. ಅದು ಕೆಲವೊಂದಿಷ್ಟೆಲ್ಲ ಅಂತು ತಂಗಿ ಇದೆಲ್ಲವ ಈ ಕಲರ್ ಹೂವಾಗ್ತೆ, ಇದೆಲ್ಲ ಈ ಕಲರ್ ಹೂವಾಗ್ತೆ ಹೇಳಿ. ಅದನ್ನು ಹಂಗಲ್ಲವ ಈ ಕಲರು ಆ ಕಲರು ಎಲ್ಲ ಹೇಳ್ಕೊತಿದ್ದೆ, ನಿಂಗೆ ಗೊತ್ತಾಗ್ತಿಲ್ಲ. ಹೂವಾದಾಗ ತೋರಿಸ್ರಷ್ಟೇ ಗೊತ್ತಾಗ್ತು ಹೇಳಿ ಅದನ್ನೆಲ್ಲ ಮಾಡಿದ್ನಿಲ್ಲ. ಶೋ ಗಿಡ ಎಲ್ಲ ಒಂದಿಷ್ಟು ಮಾಡಿದ್ವಿ, ಹೂವಾಗಿದ್ದೆಲ್ಲ ಒಂದಿಷ್ಟು ಮಾಡ್ಕೊಂಡು ಚಿಕ್ಕಮ್ಮ ಎಲ್ಲ ಹೂವು ಚಲೋ ಇದ್ದು ಹೇಳಿ ಒಂದಿಷ್ಟು ನಾನು ಅದು ಬೇಕೇ ಇದು ಬೇಕೇ ಹೇಳೆಲ್ಲ ಆರ್ಡ್ರ್ ಕೊಟ್ಟಿಗೆ ಬಂಜಿ ನೋಡಿ. ಎಷ್ಟು ಚಲೋ ಚಲೋ ಇದ್ದು ಹೇಳ್ಕೊಂಡು ರಾಶಿನೇ ಮೇಂಟೈನ್ ಮಾಡ್ತು. ಒಂದಿನ ಬಿಡದ್ದೇ ಅದನ್ನು ನೋಡ್ಕೊಂಬೋದಾಗಿರಲಿ, ಒಂದು ಹುಳ ಗಿಳ ಬರ್ದಾಗಿಲ್ಲದಂಗೆ ಆಗಿರಲಿ, ಸುತ್ತಲೂ ಕಳೆ ತೆಕ್ಕೊಂಬೋದಾಗಿರಲಿ, ಅದಕ್ಕೆ ಹಂಗಿದ್ರಲ್ಲೇ ರಾಶಿ ಇಂಟ್ರೆಸ್ಟು. ಹೂವಿನ ಗಿಡ ಹಾಡು ಇದರಲ್ಲೇ ಒಂದು ಡೇರೆ ಹೂವಾಗಿತ್ತು. ಡೇರೆ ಹೂವು ಡೇರೆ ಗಿಡನೂ ರಾಶಿ ಮಳೆಗೆಲ್ಲ ಈ ಸತಿ ಚಲೋನೇ ಜಿಲ್ಲೆಡ ಅದರದ್ದು ಹೇಳ್ತಾ ಇತ್ತು ನೋಡಿ. ಈ ಸತಿ ಮಳೆ ರಾಶಿನೇ ಇದ್ದಿದ್ದಾಗ ಸುಮಾರು ಜನರದ್ದು ಹಿಂಗೆ ಅಜ್ಜು. ಹೂವಿನ ಗಿಡ ಅಲ್ಲವ ಸರಿ ಕರೆಕ್ಟ್ ಹೂವೇ ಆಗ್ತಾಯಿಲ್ಲ, ಎಲ್ಲದೂ ನಮ್ಮನೆ ಕೊಳತ ರೀತಿಯಾಗಿ ಹಾಳಾಗ್ತಾಯಿದ್ದು. ಇದ್ದಿದ್ರಲ್ಲಿ ಕಾಪಾಡ್ಕೊಂಡ್ರೆ ಸಾಕು ಹೇಳುವಂಗೆ ಅಜ್ಜು ನೋಡಿ. ಎಷ್ಟೆಷ್ಟು ಚಂದ ಕಲರ್ ಹೂವಿದ್ದು ಹೇಳಿ. ಅದೆಲ್ಲ ನೋಡ್ಕೊಂಡು ಚಿಕ್ಕಮ್ಮನ ಹತ್ರ ಒಂದಿಷ್ಟು ಮಾತಾಡ್ಕೊಂಡು ನಮ್ಮನಿಗೂ ಬಾರೆ ಹೇಳ್ಕೊಂಡು ನಂಗೆ ಅಲ್ಲಿಂದ ಹೊರಟ್ಯ. ನಿಂಗಕ್ಕೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ. ಅನೇಕ ವೀಡಿಯೋಗಳನ್ನು ಹಾಕಿದ್ದಿ, ಈ ರೀತಿ ವ್ಲಾಗ್ಸು, ಅಡುಗೆ ವಿಡಿಯೋ, ಕಡೆಗೆ ಕೆಲವೊಂದು ದೇವಸ್ಥಾನಕ್ಕೆ ಹೋಗಿದ್ದು ವಿಡಿಯೋ ಎಲ್ಲ ಹಾಕಿದ್ದಿ. ಎಲ್ಲವನ್ನು ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.